ಮಾಡಿಲ್ಲ, ಕೇವಲ 8,000 ಮಂದಿ ಭರ್ತಿ ಕೊಟ್ಟಿದ್ದಾರೆ ಅಂತ ನಮ್ಮ ಬಿ ಜೆ ಪಿಗರು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದೆಲ್ಲ ನೋಡಿದಾಗ ಮುಂಬರುವ 2022ರಲ್ಲಿ ಬಿ ಜೆ ಪಿ ತಯಾರಿ ನಡೆಸೋದು. ಆದರೆ ಬಿ ಜೆ ಪಿಯಲ್ಲಿ ದೊಡ್ಡ ಕೊರತೆ ಏನಪ್ಪ ಅಂದ್ರೆ ನಾಯಕತ್ವ. ಯಾರು ನಾಯಕ ವಹಿಸೋದು, ನಾಯಕರಾಗೋದು ಯಾರು ಅನ್ನುವಂಥದ್ದು. ಈಗ ಹೆಂಗೆ ಕಾಂಗ್ರೆಸ್ನಲ್ಲೇ ಇವರು ನಮ್ಮ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡೆಕಿದ್ದಾನೋ ಅದೇ ರೀತಿಯಾಗಿ ಬಿ ಜೆ ಪಿಯಲ್ಲೂ ಸಹಿತ ರಾಜ್ಯ ಮಟ್ಟದ ನಾಯಕತ್ವಕ್ಕೆ ಕಟ್ಟುಕೊಂಡಿದ್ದಾವೆ. ಇವತ್ತು ವಿಜೇಂದ್ರ ಅವರು ಅಧ್ಯಕ್ಷರಾಗಿರಬೇಕೋ ಇಲ್ಲೋ ಅನ್ನೋದು ಚರ್ಚೆ ಇದು ಮೇ 25ಕ್ಕೆ ಡಿಸಿಷನ್ ಆಗುವಂಥ ಎಲ್ಲ ಡಿಸ್ಕಷನ್ ನಡೆದಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಅಂದ್ರೆ ಒಂದು ವೇಳೆ ವಿಜೇಂದ್ರ ಅವ್ರನ್ನ ತೆಗೆದುಹಾಕಿರ ಯಾರನ್ನೆಲ್ಲ ಮಾಡಬೇಕಪ್ಪ ಅಧ್ಯಕ್ಷರನ್ನ, ಅದು ಸಹಿತ ಇವತ್ತು ತೊಂದರೆ ಅಥವಾ ಪ್ರಾಬ್ಲಮೆಟಿಕ್ ನಿಶ್ಚಿತವಾಗಿ ಅದ. ಆಗ ಯಾರ ಹೆಸರು ಮುಂದೆ ಬರ್ತದೆ, ಯಾರಿದ್ದಾರೆ ಅಂತವರು. ಯಡಿಯೂರಪ್ಪ ವಿರೋಧಿ ಬಣದಲ್ಲಿಯೂ ರಾಜ್ಯ ಮಟ್ಟದ ನಾಯಕತ್ವ ವಹಿಸುವಂಥ ಹೆಸರುಗಳಿಲ್ಲ. ಯಡಿಯೂರಪ್ಪನವರಂತೂ ರಿಟೈರ್ ಆಗಿ ಹೋಗಿಬಿಟ್ಟಿದ್ದಾರೆ. ಇನ್ನು ಉಳಿದವ್ರು ಯಾರು? ಮತ್ತು ಯಾರೇ ಯತ್ನಾಳಂತೆ ಭಾಳ ಮಾತಾಡ್ತಾ ಇದ್ರು, ಅವ್ರು ಇವತ್ತು ಇಲ್ಲ ಪಕ್ಷದಲ್ಲೇ. ಹಾಗಾದ್ರೆ ಯಾರನ್ನ ಮಾಡ್ಬೋದು? ಇದನ್ನೆಲ್ಲ ವಿಚಾರ ಮಾಡಿದಾಗ ಕಾಂಗ್ರೆಸ್ನಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೋ ಬಿ ಜೆ ಪಿಯಲ್ಲೂ ಅಷ್ಟು ಸಮಸ್ಯೆ ಇದ್ದಾವೆ. ಇವತ್ತೇನೋ ಒಂದು ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಏನಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಸಲ ಗೊಂದಲದ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ಸನ್ನು ಸೋಲಿಸೋದು ಹೇಗೆ ಅನ್ನೋ ಪ್ಲ್ಯಾನ್ಗಳು ಸಹಿತ ಆಗಿದ್ದಾವೆ ಅಂತೇಳಿ ಸುದ್ದಿಗಳಿದ್ದಾವೆ. ಆ ದಿಸೆಯಲ್ಲೇ ಪ್ಲ್ಯಾನ್ ಮಾಡಲಿಕ್ಕೆ ನಮ್ಮ ಶಾರ್ ಅವರು ಬರ್ತಾ ಇದ್ದಾರೆ. ಅವ್ರು ಏನು ಮಾಡ್ಬೋದು ಇದನ್ನು ಗೆಲ್ಲೋದಕ್ಕಾಗಿ ಅನ್ನೋದನ್ನು ಮತ್ತೊಂದು ಎಪಿಸೋಡದಲ್ಲಿ ಚರ್ಚೆ ಮಾಡುವಂಥದ್ದು. ಅದು ಒಂದು ದೊಡ್ಡ ಮತ್ತೊಂದು ಎಪಿಸೋಡ್ ಆಗುವಂಥದ್ದು. ಈ ಎಪಿಸೋಡದಲ್ಲ ಇಲ್ಲೇ ಗೊಂದಲ ಬಿ ಜೆ ಪಿಯಲ್ಲಿ ಏನು ಗೊಂದಲ ಅದನ್ನು ಅದೇ ಗೊಂದಲ ಕಾಂಗ್ರೆಸ್ನಲ್ಲದು. ನಾಯಕತ್ವಕ್ಕೆ ಅಲ್ಲಿ ತಿಕ್ಕಾಟಗಳಿದ್ದಾವೆ, ಇಲ್ಲಿ ತಿಕ್ಕಾಟಗಳಿದ್ದಾವೆ. ಆದರೆ ಅಲ್ಲಿ ಡಿ ಕೆ ಶಿ ಸ್ವಲ್ಪ ಹೇಳಿದ ಮಾತು ಕೇಳೋ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ